ಫಿಲಮ್ ಬಗ್ಗೆ ಮಾತಾಡೋಂಗಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಉತ್ತರ ಕರ್ನಾಟಕ ಶೈಲಿ ಆಗಿರ್ಬೋದು, ಅವ್ರದ್ದು ಡೈರೆಕ್ಷನ್ ಆಗಿರ್ಬೋದು, ಪ್ರೊಡಕ್ಷನ್ ಅವ್ರದ್ದಾಗಿರ್ಬೋದು, ತುಂಬ ಡಿಫ್ರೆಂಟ್ ಆಗಿದೆ. ಮೆಸೇಜ್ 2-3 ಮೆಸೇಜ್ ತುಂಬ ಚೆನ್ನಾಗಿದೆ. ಸೆಲ್ಫಿ ಫೋಟೋದು ಏನಾಗುತ್ತೆ, ಬೇರೆ ಬೇರೆ ಗೋಡೆಗಳಲ್ಲಿ ಬರೆದ್ರೆ ಯಾವ ಥರ ಆಗುತ್ತೆ, ಒಬ್ಬ ಕೆಟ್ಟ ಮನುಷ್ಯನ ಕೊನೆಗೆ ಹೆಂಗೆ ಒಂದು ಹೆಣ್ಣು ಮಕ್ಕಳೇ ಹೊಡೆಯೋ ಪರಿಸ್ಥಿತಿಗೆ ಬಂದಿದೆ ಅಂದರೆ ಕೆಟ್ಟ ಜನಗಳ ಬಗ್ಗೆ ನಾವು ಅಭಿಪ್ರಾಯ ಏನು ಅಂತ ಅರ್ಥ ಮಾಡ್ಕೋಬೇಕು. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ನಮ್ಮ ಮಹಂತೇಶ್ ಅವರಿಗೆ ತುಂಬ ಧನ್ಯವಾದಗಳು ಹೇಳ್ತಾ, ನಮ್ಮ ಡೈರೆಕ್ಟರ್ಗೂ ತುಂಬ ಧನ್ಯವಾದಗಳನ್ನು. ಹೀರೋ ಹೀರೋಯಿನ್ಸು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಈ ಫಿಲಮ್ 100 ಡೇಸ್ ಆಗುತ್ತೆ ಅಂತ ತುಂಬ ಭರವಸೆ ಇದೆ. ಅದಕ್ಕೆಲ್ಲ ಅಭಿಮಾನಿಗಳಾಗಿರ್ಬೋದು, ನಮ್ಮ ಪ್ರೇಕ್ಷಕರಾಗಿರ್ಬೋದು ಸ್ವಲ್ಪ ಸಪೋರ್ಟ್ ಮಾಡಬೇಕು ಅಂತ ನಮ್ಮದು ಆಸೆ. ನಾವು ಅಭಿಮಾನಿಯಾಗಿ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಡೈರೆಕ್ಟರ್ ನಾಗಿರೆಡ್ಡಿ ಇದ್ದಾರಲ್ಲ, ಅವರು ಕೆ.ಎ. ರಾಘವೇಂದ್ರ ಅವ್ರ ಶಿಷ್ಯ. ಇದು ಅವ್ರ ಮೊದಲನೇ ಫಿಲಮ್ಮು. ನಿಜವಾಗಲೂ ಕೆ.ಎ. ರಾಘವೇಂದ್ರ ಬಿದ್ದಿದ್ರು ಇಷ್ಟು ಚೆನ್ನಾಗಿ ಫಿಲಮ್ ಮಾಡ್ತಾ ಇರಲಿಲ್ವೇನೋ, ಅಷ್ಟು ಚೆನ್ನಾಗಿದೆ. ಏನು ಒಳ್ಳೆ ಫೈಟ್ಸ್ ಇದೆ, ಒಳ್ಳೆ ಸಾಂಗ್ಸು, ಒಬ್ಬ ಶ್ರಮಿಕ ಒಂದು ಕುಟುಂಬದಿಂದ ಯಾವ ಥರ ಸಮಾಜಕ್ಕೆ ಏನು ಕೊಡುಗೆ ಸಿಗ್ತಾ ಇತ್ತು ಅಂಥದ್ದನ್ನು ತುಂಬ 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 ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಫಿಲಮ್ನಲ್ಲಿ. ನಿಜವಾಗಲೂ ಈ ಫಿಲಮ್ ಸೂಪರ್ ಹಿಟ್ ಆಗುತ್ತೆ. 100 ಡೇಸ್ ಹೋಗುತ್ತೆ. ಮಹಾಂತೇಶ್ ಅವರು ಹಾಕಿರೋ ದುಡ್ಡು 100% ವಾಪಸ್ ಬರುತ್ತೆ. ಆಮೇಲೆ ಹೀರೋ ಇದ್ದಾನಲ್ಲ, ತುಂಬ ಚೆನ್ನಾಗಿದ್ದಾನೆ. ಅದನ್ನ ಒಳ್ಳೆ ಗ್ಲಾಮರ್ ಇದೆ, ಒಳ್ಳೆ ಫ್ಯೂಚರ್ ಇದೆ ಆತನಿಗೆ. ಆಮೇಲೆ ಲವ್ 360ನಲ್ಲಿ ಒಳ್ಳೆ ಒಳ್ಳೆ ಸಾಂಗ್ಸ್ ಇದೆಯಲ್ಲ, ಅದ್ರ ಅಮ್ಮ ಇದು. ಇದರಲ್ಲಿ ಅಷ್ಟು ಚೆನ್ನಾಗಿದೆ. ಒಂದೊಂದು ಸಾಂಗು ಕಣ್ಣ ರೆಪ್ಪೆ ಮುಚ್ಚಿದಿರ ನೋಡ್ತಾರೆ ಜನ. ನೋಡಿ, ನಾವು ಹಿಂದೆ ಸಿದ್ಲಿಂಗಯ್ಯನವರು ನಿರ್ಮಾಣ ಮಾಡಿರುವಂಥ ಸಿನಿಮಾಗಳು, ಕೂಡಿ ಬಾಳಿದರೆ ಸ್ವರ್ಗ ಸುಖ, ಇಂಥ ಸಿನಿಮಾಗಳನ್ನು ನಾವು ಭಾಳಷ್ಟು ನೋಡ್ತಾ ಇದ್ದೋ. ಹಿಂದೆ ಈ ಥರ ಸಿನಿಮಾಗಳು ಯಾಕೆ ಬರ್ತಾ ಇಲ್ಲ ಈಗ ಅಂತ ನಾವು ಒಂದು ಮನಸ್ಸಲ್ಲಿ ಹೊರಗಿತ್ತು. ನೋಡಿ, ಈಗ ಈ ದೇಸಾಯಿ ಅನ್ನೋ ಸಿನಿಮಾ ನೋಡಿದ್ಮೇಲೆ ಪುನಃ ಅದನ್ನೆಲ್ಲ ನಮಗೆ ನೆನಪು ಬರ್ತಾ ಇದೆ. ಕೌಟುಂಬಿಕ ಸಿನಿಮಾಗಳು, ಕುಟುಂಬ ಅಂದ್ರೇನು, ಆಮೇಲೆ ಪ್ರೀತಿ ಅಂದ್ರೇನು, ಅಣ್ಣ ತಮ್ಮದಿರಿಗೆ ಹೇಗೆ ಬಾಳಬೇಕು ಕುಟುಂಬದಲ್ಲಿ, ಇದು ಸಮಾಜಕ್ಕೆ ತುಂಬ ತಿಳ್ಕೊಳ್ಳೋಂಥ ಸಿನಿಮಾ. ಅದು ಈ ಹೊಸ ನಮ್ಮ ಹೀರೋ ಮತ್ತು ನಮ್ಮ ಮಹಾಂತೇಶ್ವರ ನಿರ್ಮಾಣದ್ದು ನಾಗಿರೆಡ್ಡಿಯವರು ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ. ಮಾತ್ರ ತುಂಬ ಇಡೀ ಕರ್ನಾಟಕ ಜನ ಏನಪ್ಪ ಸಿನಿಮಾಗಳೇ, ಕನ್ನಡ ಸಿನಿಮಾನೇ ಬರ್ತಾ ಇಲ್ಲ, ಅದು ಬರ್ತಾ ಇಲ್ಲ ಅಂತಿರಲ್ಲ, ಬಂದು ನೋಡಿ ತಿಳ್ಕೊಳ್ಳೋಂಥ ತುಂಬ ಇದೆ. ತುಂಬ ಚೆನ್ನಾಗಿದೆ ಸಿನಿಮಾ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಪ್ರತಿ ಒಂದು ಸ್ವಲ್ಪನೂ ಬೋರ್ ಆಗಲ್ಲ. ನಮಗೆ ಈ ಸಮಾಜಕ್ಕೆ ಏನು ಟಿಪ್ಸ್ ಬರಬೇಕು ಅದೆಲ್ಲ ಮೂಡಿ ಬಂದಿದೆ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿ ಮೂಡಿ ಬರ್ತದೆ ಸಿನಿಮಾ. ಇದು ಅತ್ಯುತ್ತಮ ಕೌಟುಂಬಿಕ ಚಿತ್ರ ಇದೆ. ಪ್ರವೀಣ್ ಕುಮಾರ್ ಅವರ ಆ್ಯಕ್ಟಿಂಗು ತುಂಬ ಸೂಪರ್ ಆಗಿದೆ. ನಾನು ಮೊದಲೇ ಮೂವಿಯಿಂದನೇ ಅವರ ಫ್ಯಾನು. ಪ್ರವೀಣ್ ಕುಮಾರ್ ಅವರ ಮನೋಜ್ಞ ಆ್ಯಕ್ಟಿಂಗ್ ಇದರಲ್ಲಿ ಕೌಟುಂಬಿಕನಲ್ಲೇ ಬಂದಿದ್ದು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವಕರಲ್ಲಿ ಕೌಟುಂಬಿಕ ಮನೋಭಾವನೆ ಕಡಿಮೆ ಆಗ್ತಿದೆ, ತಂದೆ ತಾಯಿಗಳ ಪ್ರೀತಿ ಅದು ಇದು. ಆ ಪ್ರವೀಣ್ ಕುಮಾರ್ ಅವರ ಆ್ಯಕ್ಟಿಂಗ್ ಮೂಲಕ ನಮಗೆ ಮನಮುಟ್ಟುವಂಥ ಯುವಕರಿಗೆ ಒಂದು ಸಂದೇಶನ ನಿರ್ಮಾಪಕರು ಕೊಟ್ಟಿದ್ದಾರೆ. ಭಾಳ ಅತ್ಯುತ್ತಮವಾದ ಮೂವಿ. 100 ಡೇಸ್ ಓಡುತ್ತೆ. ಎಲ್ಲರೂ ಕುಟುಂಬ ಸಮೇತ ಬಂದು ಈ ಮೂವಿಯನ್ನು ನೋಡಬೇಕು ಅಂತ ವಿನಂತಿಸ್ತೀನಿ. ಧನ್ಯವಾದ. ಆಮೇಲೆ ಇವಾಗ ಈ ಸಿನಿಮಾದಲ್ಲಿ ಒಂದು ಮೆಸೇಜ್ ಇಟ್ಟಿರ್ತಾರೆ, ಬಟ್ ಪ್ರತಿ ಸೀನಲ್ಲೂ ಇದು ಮೆಸೇಜ್ ಇದೆ ಈ ಸಿನಿಮಾದಲ್ಲಿ. ದಯಮಾಡಿ ಸಿನಿಮಾ ಎಲ್ಲರೂ ನೋಡಿ. ಕತೆ ಅಂತೂ ಹೇಳೋಕ್ಕಾಗಲ್ಲ, ಬಟ್ ಸಿನಿಮಾ ಮಾತ್ರ ಈ ಕುಟುಂಬ ದೂರ ಆದವರಾಗಲಿ ಹತ್ರ ಆಗೋರಾಗಲಿ ಈ ಥರ ಒಂದು ತೋರಿಸಿದ್ದಾರೆ. ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ಮೌಟ್ ಹಾಕಂದನೆ ಎಲ್ಲ ಬಂದು ಸಿನಿಮಾ ನೋಡಿ ಇದನ್ನು ನಿಲ್ಲಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಒಂದು ದೇಸಾಯಿ ಸಿನಿಮಾ ಕೌಟುಂಬಿಕ ಸಿನಿಮಾ ಆಗಿದೆ. ಈ ಸಿನಿಮಾವನ್ನು ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಸಿನಿಮಾಗಳು ನಮ್ಮಲ್ಲಿ ನಮ್ಮ ಕನ್ನಡ ಚಿತ್ರಗಳಲ್ಲಿ ಬರ್ತಾ ಇಲ್ಲ. ಆದರೆ ಈ ಸಿನಿಮಾ ನೋಡಿದ್ಮೇಲೆ ಅನಿಸುತ್ತೋ ಈ ಥರ ಚಿತ್ರಗಳು ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಸಾರ್ತಕ್ಕಂಥ ಸಿನಿಮಾಗಳ ಅಗತ್ಯ ಇದೆ. ಸಿನಿಮಾ ತುಂಬ ಚೆನ್ನಾಗಿ ಫ್ಯಾಮಿಲಿ ಬಂದು ನೋಡುವಂಥ ಮೂವಿ ನಮ್ಮ ದೇಸಾಯಿ ಸಿನಿಮಾ. ಎಲ್ಲರೂ ಬಂದು ಥಿಯೇಟರ್ಗೆ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಪೈರಸಿಗೆ ಸಪೋರ್ಟ್ ಮಾಡಬೇಡಿ ಪ್ಲೀಸ್, ಥಿಯೇಟರ್ಗೆ ಬಂದೇ ನೋಡಿ. ಥ್ಯಾಂಕ್ ಯು.